ಅವರಲ್ಲಿ ಇವರಿಲ್ಲಿ ಮಾತಿಲ್ಲ ಕಥೆಯಿಲ್ಲ. ಬೈ ಎಲೆಕ್ಷನ್ ನಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡರ ಸುದ್ದಿನೇ ಇಲ್ಲ. ಇಡೀ ಜೆಡಿಎಸ್ ಕಾಂದಾನ್ ಚನ್ನಪಟ್ಟಣದಲ್ಲಿ ಬೀಡು ಬಿಟ್ಟು ಅಬ್ರಾ ಮಾಡಿದ್ರು, ಜಿಟಿಡಿ ಮಾತ್ರ ನಾಪತ್ತೆ. ಆದ್ರೀಗ ಚುನಾವಣಾ ಪ್ರಚಾರ ಎಲ್ಲ ಮುಗಿದ ಮೇಲೆ ಕಾಣಿಸಿಕೊಂಡಿರುವಂತಹ ಜಿಟಿಡಿ ಸ್ವಪಕ್ಷೀಯರ ವಿರುದ್ಧವೇ ಕಿಡಿಕಾರಿದ್ದಾರೆ. ನಾನೊಂದು ತೀರ ನೀನೊಂದು ತೀರ, ಇಬ್ಬರ ಮನಸ್ಸು ಭಾರ ಭಾರ. ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಜಿಟಿ ದೇವೇಗೌಡರ ಮಧ್ಯೆ ಹೀಗೊಂದು ಮನಸ್ತಾಪದ ಹಾಡು ರಿಂಗಣಿಸ್ತಾ ಇದೆ. ಮಿನಿ ಸಮರದ ಅಖಾಡದಲ್ಲಿ ಎಲ್ಲಿಯೂ ಕಾಣಿಸಿಕೊಳ್ಳದ ಜೆಡಿಎಸ್ ಮಾಜಿ ಸಚಿವರು ಎಲ್ಲ ಮುಗಿದ ಮೇಲೆ ಸ್ವಪಕ್ಷೀಯರ ವಿರುದ್ಧವೇ ಕೆಂಡಕಾರಿದ್ದಾರೆ. ಜೆಡಿಎಸ್ನಲ್ಲಿ ಮತ್ತೆ ಜಿಟಿ ದೇವೇಗೌಡ ಮುನಿಸು. ಮಿನಿ ಸಮರದ ಹೊತ್ತಲ್ಲಿ ಎಚ್ಡಿಕೆ ವಿರುದ್ಧ ಗರಂ. ಮಾಜಿ ಸಚಿವ ಜಿಟಿ ದೇವೇಗೌಡರ ಕೋಪ ತಾಪ ಹೊಸತೇನಲ್ಲ. ಸ್ವಪಕ್ಷೀಯರ ವಿರುದ್ಧವೇ ಬುಸುಗುಟ್ಟೋದು ಇದೇ ಮೊದಲೇನಲ್ಲ. ಆದ್ರೆ ಚನ್ನಪಟ್ಟಣ ಅಖಾಡದಲ್ಲಿ ಅಭಿಮನ್ಯುವನ್ನ ಗೆಲ್ಲಿಸೋಕೆ ಇಡೀ ದಳಪತಿಗಳ ಪಡೆಯೇ ಅಖಾಡದಲ್ಲಿ ಅಬ್ಬರಿಸ್ತಾ ಇದ್ರೆ, ಜಿಟಿಡಿಯ ಒಳಗೆ ಅಸಮಾಧಾನದ ಕಿಚ್ಚು ಧಗಧಗಿಸ್ತಾ ಇದೆ. ಕ್ಯಾಂಪೇನ್ಗೆ ಕರೆಯದ ಕುಮಾರಸ್ವಾಮಿ ವಿರುದ್ಧವೇ ಜಿಟಿ ದೇವೇಗೌಡರು ಗರಂ ಆಗಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಬಿಟ್ರೆ ಏನ್ ಕೊಟ್ರು? ಎಚ್ಡಿಕೆ ವಿರುದ್ಧ ಮಾಜಿ ಸಚಿವ ಜಿಟಿಡಿ ಬೇಸರ. ಮಾಜಿ ಸಚಿವ ಜಿಟಿ ದೇವೇಗೌಡರಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಸ್ಥಾನ ಕೈತಪ್ಪಿರುವುದು ಬೇಸರ ತರಿಸಿದೆ. ಆಗಾಗ್ಗೆ ಈ ಬಗ್ಗೆ ಅಸಮಾಧಾನ ಹೊರಹಾಕ್ತಾನೆ ಇರ್ತಾರೆ. ಇದೀಗ ಪ್ರಚಾರಕ್ಕೆ ಕರೆಯದಿದ್ದಕ್ಕೆ ತಮಗೆ ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ, ಅದಕ್ಕೆ ನಾನು ಚನ್ನಪಟ್ಟಣ ಪ್ರಚಾರಕ್ಕೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಈಗ ಪತ್ರಿಕೆನಲ್ಲಿ ರಿಲೀಸ್ ಆಯಿತು, ಕೋರ್ ಕಮಿಟಿ ಅಧ್ಯಕ್ಷನಿದ್ದ ಜವಾಬ್ದಾರಿ ಕೊಟ್ರ, ಹೆಸರಿತ್ತ, ನಿಮ್ಮ ಟಿವಿಲಿ ಬಂತ ನನ್ನ ಹೆಸರು. 40 ಜನ ಪ್ರಚಾರಕರ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷನ ಮಾತ್ರ ತೆಗೆದಿದ್ದಾರೆ. ಅದರಿಂದ ನಾನು ಹೋಗಿಲ್ಲ. ಈ ನಮ್ಮ ಲೀಡರು, ಅಪೋಸಿಷನ್ ಲೀಡರ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಮೀಟಿಂಗನ್ನು ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ಗೆ ಹೋದಾಗ ನನ್ನ ಬಿಟ್ಟು ಅವತ್ತೇ ನನ್ನ ಮೀಟಿಂಗ್ ಕರೆದು ಅವತ್ತೇ ಮಾಡಿದ್ದಾರೆ. ಅದು ಮುಂಚೆನೇ, ಒಂದು ತಿಂಗಳು ಮುಂಚೆ ಅವತ್ತೇ ಬಿಟ್ಟಿದ್ದಾರೆ. ಕೆಲಸ 365 ದಿವಸನೂ ಇರುತ್ತೆ. ಕೋರ್ ಕಮಿಟಿ ಅಧ್ಯಕ್ಷ ಆಗಿ ರಾಜ್ಯ ಸುತ್ತದ್ಮೇಲೆ ಅವತ್ತು ಕೆಲಸ ಇರಲಿಲ್ವಾ? ನಿಮಗೆ ಗೊತ್ತಿದೆ. ನೀವೆಲ್ಲ ಏನು ಜಿ ಟಿ ದೇವೇಗೌಡ ಅಂತ ಪತ್ರಿಕೆ ಟಿ ವಿಲೆಲ್ಲ ಕೂಗ್ಬಿಟ್ರಿ. ಕೋರ್ ಕಮಿಟಿ ಅಧ್ಯಕ್ಷ ಧಾರವಾಡಕ್ಕೆ ಹೋದರೆ ಅಲ್ಲಿ ನೀವು, ಬೆಳಗಾವಿಗೆ ಹೋದ್ರೆ ಅಲ್ಲಿ ನೀವು, ಗುಲ್ಬರ್ಗಕ್ಕೆ ಹೋದ್ರೆ ಅಲ್ಲಿ ನೀವು, ಎಲ್ಲ ಜಿ ಟಿ ದೇವೇಗೌಡನ್ನೇ ಕೂಗ್ಬಿಟ್ರಿ. ಇನ್ನು ಜಿ ಟಿ ದೇವೇಗೌಡನೇ ರಾಜ್ಯಕ್ಕೆ ಅನ್ನೋದು ಬೇರೆ ಸಾರ್ಬಿಟ್ರಿ ನೀವೆಲ್ಲ. ಇನ್ನು ಹೆಂಗೆ ನನ್ನ ಅವ್ರ ಕೋರ್ ಕಮಿಟಿ ಉಳಿಸ್ಕೊಳಕ್ಕಾಯ್ತದೆ? ಕಳೆದ 2023ರ ವಿಧಾನಸಭಾ ಚುನಾವಣೆಯ ವೇಳೆ ಜಿಟಿ ದೇವೇಗೌಡರು ಜೆಡಿಎಸ್ ತೊರೆಯುವ ನಿರ್ಧಾರ ಮಾಡಿದ್ರು. ಆದರೆ ಖುದ್ದು ಜೆಡಿಎಸ್ ಭೀಷ್ಮ ಎಚ್.ಡಿ. ದೇವೇಗೌಡರು ಮನೆಗೆ ಕರೆಸಿಕೊಂಡು ಮನವೊಲಿಸಿ ಪಕ್ಷದಲ್ಲೇ ಉಳಿಸಿಕೊಂಡಿದ್ರು. ಆದ್ರೆ ಈಗ ಮತ್ತೆ ಜಿಟಿಡಿ ಮುನಿಸಿಕೊಂಡಿದ್ದು ಪಕ್ಷದಿಂದ ಒಂದ್ ಹೆಜ್ಜೆ ಹೊರಗೆ ಇಟ್ರಾ ಅನ್ನುವ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.